ಚನ್ನಪಟ್ಟಣ ಶಿಗ್ಗಾವಿ ಎರಡು ಕೂಡ ಡೌಟ್ ಇತ್ತು. ನನಗೆ 100% ಕಾಂಗ್ರೆಸ್ ಗೆಲ್ಲಲ್ಲ, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ, ಅಲ್ಲಿ ನಮ್ಮ ಬೊಮ್ಮಾಯಿ ಮಗ ಚಿಕ್ಕ ಬೊಮ್ಮಾಯಿ ಗೆಲ್ತಾರೆ ಅಂತ ನಮ್ಗೆಲ್ಲ ಅನ್ಕೊಂಡಿದ್ವಿ. ಬಟ್ ಕಾಂಗ್ರೆಸ್ ಸಿದ್ದರಾಮಯ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ, ನನ್ನ ನೆಚ್ಚಿನ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು, ಮತ್ತೆ ನಮ್ಮ ನೆಚ್ಚಿನ ಡೆಪ್ಯೂಟಿ ಸಿಎಂ ಬಂಡೆನೇ ಅಂತಾರೆ. ನಿಜವಾಗ್ಲೂ ಬಂಡೆ ಅವರು ತಮ್ಮ ತಾಕತ್ತನ್ನು ತೋರಿಸಿದ್ದಾರೆ. ಕಂಗ್ರಾಚ್ಯುಲೇಷನ್ಸ್ ಸಿಎಂ ಸಿದ್ದರಾಮಯ್ಯನವರ, ನಿಜವಾಗ್ಲೂ ನಿಮ್ಮ ಎಫರ್ಟ್ಸ್, ನಿಮ್ಮ ಲೀಡರ್ಶಿಪ್ ಅಲ್ಲಿ, ಇನ್ಫ್ಯಾಕ್ಟ್ ನಿಮ್ಮ ಲೀಡರ್ಶಿಪ್ ಅನ್ನೋದಕ್ಕಿಂತ ನಿಮ್ಮಿಬ್ಬರು ಕಾಂಬಿನೇಷನ್, ನಮ್ಮ ಸಿದ್ದರಾಮಯ್ಯ ಸರ್ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಕಾಂಬಿನೇಷನ್ ನಿಜವಾಗ್ಲೂ 3 ಕ್ಷೇತ್ರಗಳಲ್ಲಿ ಗೆಲುವನ್ನು ತಂದಿದೆ. ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ, ನಿಮಗೆ ಬೇಕಿತ್ತ? ಒಟ್ಟಿನಲ್ಲಿ ಬೊಮ್ಮಾಯಿ ಕ್ಷೇತ್ರದಲ್ಲಿ ಬೆಳ್ಳಿ ಒಳ ಉಡುಪುಗಳನ್ನ ಜನ ಸೀರಿಯಸ್ ತಗೊಂಡಿದ್ದಾರೆ. ನಾನೊಂದು ಮಾತು ಹೇಳಿದ್ದೆ, ಚುನಾವಣೆ ಶುರು ಆಗಕ್ಕೆ ಮುಂಚೆ ಒಂದು ಮಾತು ಹೇಳಿದ್ದೆ, ಬಲಿಷ್ಠರ ಮಕ್ಕಳನ್ನ ಸೋಲಿಸಿ ಅಂತ. ಅದು ನಿಜ ಆಗಿದೆ. ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬಂದ್ರೆ, ಕುಮಾರಣ್ಣ ನೀವು ನಿಮ್ಮ ಅಣ್ಣನ ಮಕ್ಕಳು ಮಾಡಿದಂತ ಹಲ್ಕಾ ಕೆಲಸಕ್ಕೆ ವಿಚಾರದಲ್ಲಿ 1 ತಿಂಗಳು ಮೈಕ್ ಹಿಡ್ಕೊಂಡು ಅವ್ರನ್ನ ಸಮರ್ಥನೆ ಮಾಡ್ಕೊಂಡ್ರಲ್ಲ, ಕಾಂಗ್ರೆಸ್ ಅನ್ನ ಟೀಕೆ ಮಾಡುತ್ತಾ ಮೋಸ್ಟ್ಲಿ ಅದೇನಾದ್ರೂ ಹೊಡೆತ ಕೊಡುತ್ತಾ? ಯಾಕಂದ್ರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನೀವು ಮತ್ತೆ ನಿಮ್ಮ ಮಗ ಚುನಾವಣೆಗೋಸ್ಕರ ಕಣ್ಣೀರಾಗ್ದವರು, ಅಲ್ಲಿ ನಿಮ್ಮ ಅಣ್ಣನ ಮಗ ಮಾಡಿದಂತ ಹಲ್ಕಾ ಕೆಲಸಕ್ಕೆ ಅವನನ್ನ ಸಮರ್ಥನೆ ಮಾಡಕ್ ಹೋಗಿ ನೀವೇನಾದ್ರೂ ಕುಮಾರಸ್ವಾಮಿ ಅವರ ನಿಖಿಲ್ ಸೋಲ್ಗೆ ಕಾರಣ ಆಗ್ಬಿಟ್ರ ಅಂತ ಒಂದು ಪ್ರಶ್ನೆಯನ್ನು ಇಡುತ್ತಾ, ಜೊತೆನಲ್ಲಿ ನಾನು ಹೇಳ್ತೀನಿ, ಕುಮಾರಣ್ಣ ಯಾರಾದ್ರೂ ಬಡವರ ಮಕ್ಕಳನ್ನ ನಿಲ್ಲಿಸಿ ನೀವು ಗೆಲ್ಲಿಸಬೇಕಾಗಿತ್ತು. ಪ್ರಿಯಾಂಕಾ ಗಾಂಧಿ ಆ ಅಯೋಧ್ಯೆ ನಗರದಲ್ಲಿ ಯಾರೋ ಶೆಡ್ಯೂಲ್ ಕ್ಯಾಸ್ಟ್ ವ್ಯಕ್ತಿಯನ್ನ ನಿಲ್ಲಿಸಿ ತಮ್ಮ ಸಾಮರ್ಥ್ಯದಲ್ಲಿ ಒಬ್ಬ ಸಾಮಾನ್ಯ ಜನನ ಗೆಲ್ಸ್ಕೊಂಡ್ಬಂದ್ರು. ಈ ಪ್ರಿಯಾಂಕಾ ಗಾಂಧಿ ಮಾಡಬಹುದಾದ್ರೆ ನಾವು ಕುಮಾರಣ್ಣ ಯಾಕೆ ಮಾಡಬಾರ್ದಾಗಿತ್ತು ಅಂತ ಕೇಳುತ್ತಾ, ಜೊತೆಲೆ ನನ್ನ ಸ್ನೇಹಿತೆ ಪ್ರಶಾಂತಿ ಇದ್ಲು, ಕನಿಷ್ಠ ಬೇಕಾದ್ರೆ ಚನ್ನಪಟ್ಟಣಕ್ಕೆ ಅವಳೇ ನಿಲ್ಸಿದ್ರೆ ನಾವೇ ಬಂದು ಕ್ಯಾನ್ವಾಸ್ ಮಾಡಿ ಗೆಲ್ಲಿಸ್ತಾ ಇದ್ವಿ. ಯಾಕಂದ್ರೆ ವ್ಯಕ್ತಿ ಇಂಪಾರ್ಟೆಂಟ್, ನೀವು ನಿಲ್ಸಿದ್ರು ಕೂಡ ಒಳ್ಳೆ ವ್ಯಕ್ತಿನ ನಾವು ಬಂದು ಕ್ಯಾನ್ವಾಸ್ ಮಾಡ್ತಾ ಇದ್ವಿ. ಯಾಕಂದ್ರೆ ಸಾಮಾನ್ಯ ಜನರ ಮಕ್ಕಳು MLA ಆಗ್ಬೇಕು. ಸಿಎಂ ಮಗ MLA ಆಗೋದು ದೊಡ್ಡ ವಿಚಾರ ಅಲ್ಲ, ಅದು ಚನ್ನಪಟ್ಟಣದಲ್ಲಿ ಆಗಿರ್ಬೋದು ಅಥವಾ ಬಟ್ ಆದ್ರೆ ಶಿಗ್ಗಾವಿನಲ್ಲಿ ಮಾತ್ರ ಮತದಾರ ಸರಿಯಾಗಿ ಇಕ್ಕಿದ್ದಾನೆ. ನಿಜವಾಗ್ಲೂ ಕೋಟಿ ನಮನಗಳು. ಇಂಥ ಕುಲಗೆಟ್ಟ ರಾಜಕಾರಣಿಗಳು ಕೆಲವರನ್ನ ನೀವು ಸೋಲಿಸಿದ್ದೀರಾ. ಆಮೇಲೆ ಅಲ್ಲಿ ಶಿಗ್ಗಾವಿನಲ್ಲಿ ಗೆದ್ದಿರುವಂತ ಮುಸ್ಲಿಂ ಕ್ಯಾಂಡಿಡೇಟ್ ಏನಿದಾನೆ ನೋಡಪ್ಪ, ಅಕ್ಕಪಕ್ಕ ಬರೀ ಮುಸಲ್ಮಾನ್ ಇಟ್ಕೊಂಬಾರ್ದು, ಇವತ್ತು ನಿನಗೆ ವೋಟ್ ಹಾಕಿ ಗೆಲ್ಸಿರೋದು ಅಲ್ಲಿನ ಹಿಂದೂಗಳು ಸಹ ಇದ್ದಾರೆ. ಹೆಚ್ಚಿನ ನೀನೊಬ್ಬ ಮುಸಲ್ಮಾನ್ಗೆ ನೀನ್ ಫಸ್ಟ್ ಈ ಹಿಂದೂಗಳು ಅಂತ ಯಾರಿದ್ದಾರೆ ಅವ್ರಗಳಿಗೆ ಲಿಂಗಾಯತ ಮಠಗಳಿಗೆ ಭೇಟಿ ಕೊಡು. ಅಲ್ಲಿ ಮಠಾಧೀಶಗಳು ಏನ್ ಹೇಳ್ತಾರೆ ಸ್ವಲ್ಪ ಕೇಳಿಸ್ಕೊ. ಅಲ್ಲಿ ಸಾಮಾನ್ಯ ಜನರನ್ನ ಇವರು ಬಸವರಾಜ ಬೊಮ್ಮಾಯಿನೂ ಕೇರ್ ಮಾಡಲ್ಲ. ಆಟಿ ನಗರದಲ್ಲಿ ಇದ್ಕೊಂಡು ಅಲ್ಲಿ ಹೋಗಿ ಗೆದ್ಕೊಂಬಂದ್ ಇಲ್ಲಿ ಗೆಣಸ್ಕಿಣ ಕೆಲಸ ಮಾಡ್ತಾ ಇದ್ದ. ಏನೇ ಸೋಲ್ಸಿ ಒಳ್ಳೆ ಕೆಲಸ ಮಾಡಿದರೆ, ಸೋಲ್ಸೋದು ಇಂಪಾರ್ಟೆಂಟ್ ಅಲ್ಲ. ಗೆದ್ದಿರುವ ಕಾಂಗ್ರೆಸ್ ಕ್ಯಾಂಡಿಡೇಟ್ ಶಿಗ್ಗಾವಿನಲ್ಲಿ ಕೆಲಸ ಮಾಡಬೇಕು, ಜನರಿಗೆ ಸ್ಪಂದಿಸಬೇಕು. ಅದು ಇದು ಏನೋ ಬೆಳಗ್ಗೆ ಆದ್ರೆ ವಿಧಾನಸೌಧ ಮಾಡ್ಕೋದ್ ಬಿಟ್ಟು, ಬಟ್ ಅಲ್ಲಿ ಜನರು ಮಾತಾಡಿಸ್ಬೇಕು. ಅಲ್ಲಿನ ಫೀಡ್ಬ್ಯಾಕ್ ಏನ ಕೆಟ್ಟದಾದ್ರೆ ಬಂದ್ ನಾವೇ ಎಕ್ಕಿಡ್ತೀವಿ, ನಿಂಗೆ ಹುಷಾರಾಗಿರುವಂತ ಹೇಳುತ್ತಾ, ಗೆದ್ದಿರುವ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದ್ರೆ ಒಬ್ಬ CM ಮಗನನ್ನ ಸೋಲಿಸಿದಾರೆ ಅಂತ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಶಿಗ್ಗಾವಿ ಜನತೆ ಅಂತ. ಅವರಿಗೆ ಸ್ಪಂದಿಸಬೇಕು, ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು, ಅಲ್ಲಿರೋ ಸಮಸ್ಯೆನ ಬಗೆಹರಿಸಬೇಕು. ಜಿಲ್ಲಾಧಿಕಾರಿ ಜೊತೆ ಕೂತ್ಕೊಂಡು ಏನೇನು ಸಮಸ್ಯೆಗಳಿದೆ, ರೈತ ಸಮಸ್ಯೆಗಳೇನಿದೆ, ಶಿಕ್ಷಣ ಸಮಸ್ಯೆ ಏನಿದೆ ತಗೊಂಡ್ಬಂದು ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳಿಗೆ ಕೊಟ್ರೆ, ಡೆಪ್ಯೂಟಿ ಸಿಎಂ ಕೈ ಕೊಟ್ರೆ 100% ಮಾಡ್ಕೊಡ್ತಾರೆ ಅಂತ ಹೇಳ್ತಾ, ಇಮಿಡಿಯೇಟ್ ಆಗಿ ಇಲ್ಲಿ 3 ಕ್ಷೇತ್ರಗಳಲ್ಲಿ ಗೆದ್ದಂತ ಕಾಂಗ್ರೆಸ್ ಪಕ್ಕದ ಮಹಾರಾಷ್ಟ್ರದಲ್ಲಿ ಧೂಳಿಪಟ ಆಗಿದೆ ಅಂತ ಕೇಳುತ್ತೆ. ಯಾಕೆ ಆಗಿದೆ ಅಂತ ನೋಡಕ್ ಹೊರ್ರೆ, ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ EVM ಅಂತ. ಅಣ್ಣ ಪರಮೇಶ್ವರಣ್ಣ, EVM ಖಂಡಿತ ಅಲ್ಲಣ್ಣ, ನಿಮ್ಮ ತಲೆ ಹ್ಯಾಕ್ ಆಗಿದೆ, EVM ಹ್ಯಾಕ್ ಆಗಿಲ್ಲ, ಕಾಂಗ್ರೆಸ್ ಅವ್ರ ತಲೆ ಹ್ಯಾಕ್ ಆಗಿದೆ. ಒಂದ್ ಹೇಳ್ತೀನಿ, ನಾನು ವ್ಯಕ್ತಿ ನೋಡಕ್ಕೆ ತುಂಬಾ ಚಿಕ್ಕವನ್ ಕಾಣಿಸ್ಬೋದು. ನಿಮ್ಮ ಸೆಂಟ್ರಲ್ ಕಮಿಟಿಯವರು ಆ ಒಂದು ಮಹಾರಾಷ್ಟ್ರದ ಚುನಾವಣೆನ ಯಾರು ಬೇಕಾದ್ರೆ ನಡೆಸ್ಕೊಳ್ಳಿ, ನಮಗೆ ಅಲ್ಲಿ ಸ್ವಲ್ಪ ಟೆಕ್ನಿಕಲಿ ಒಂದು ಇನ್ಚಾರ್ಜ್ ಕೊಟ್ಟಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತೆ ಶರದ್ ಪವಾರ್ ಪಾರ್ಟಿಯನ್ನ ಮತ್ತೆ ಉದ್ಧವ್ ಠಾಕ್ರೆ ಪಾರ್ಟಿಯನ್ನ ನಾವು ಗೆಲ್ಲಿಸ್ಕೊಂಡ್ ಬರ್ತಾ ಇದ್ವಿ. ಅವರೆಲ್ಲ ಕ್ಯಾನ್ವಾಸ್ ಮಾಡ್ಕೊಳ್ಳಿ. ಟೆಕ್ನಿಕಲಿ ಈ ಬಿಜೆಪಿನ ಸೋಲಿಸಬೇಕು ಅಂದ್ರೆ ಒಂದ್ ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ಮೋದಿ ಗೌರ್ಮೆಂಟ್ ಇರೋದ್ರಿಂದ IB, RA
ಗೃಹ ಇಲಾಖೆ, ಪೊಲೀಸು ಎಲ್ಲ ಸೇರ್ಕೊಂಡು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ ಸುಳ್ಳನ್ನ ಬೆರೆಸಿ, ನೋಡಿ ಸಲ್ಮಾನ್ ಖಾನ್ಗೆ ಶೂಟ್ಔಟ್ ಆಯ್ತಲ್ಲ, ಸಲ್ಮಾನ್ ಖಾನ್ ಶೂಟ್ಔಟ್ಗೂ ಮಹಾರಾಷ್ಟ್ರದ ಚುನಾವಣೆ ಗೆಲುವು ಸಂಬಂಧ ಇದೆ. ಅಲ್ಲಿ ಸಲ್ಮಾನ್ ಖಾನ್ ಮೇಲೆ ಗುಂಡ ಹಾರಿಸಿದ್ರು. ಅಲ್ಲಿ ಸಿಎಂ ಶಿಂದೆ ಬಂದ್ ಹೇಳ್ದ ಅವನು ಲಾರೆನ್ಸ್ ದೇಸಾಯಿನ ಹೊಡೆದಾಕ್ತೀವಿ ಅಂತ. ಅಲ್ಲಿಗೇನಾಯ್ತು, ಗುಂಡ ಹಾರಿಸಿದ್ದವರು ಯಾರು ಅಂತ ಗೊತ್ತಾಗೋಷ್ಟೊತ್ತಿಗೆ ಗುಂಡ ಹಾರಿಸೋದ್ರನ್ನ ಮುಂಬೈ ಪೊಲೀಸರು ಕೊಂದಾಕಿದ್ರು. ಈ ಎಲ್ಲ ಸ್ಕೀಮುಗಳು ಬಿಜೆಪಿಯ ಸ್ಕೀಮು. ಚುನಾವಣೆ ಗೆಲ್ಲಕ್ಕೆ ಇವ್ರ ಸ್ಕೀಮ್ ನ ಹೊಡಿಬೇಕು ಅಂತಂದ್ರೆ ನಮ್ಮಂತ ಜೇಮ್ಸ್ ಬಾಂಡ್ಗೆ ಸ್ವಲ್ಪ ಕಾಂಗ್ರೆಸ್ ಅವರು ನನಗೆ ಇನ್ಚಾರ್ಜ್ ಕೊಟ್ಟಿದ್ರೆ, ನಮ್ಮ ಟೀಮಿಗೆ ಇನ್ಚಾರ್ಜ್ ಕೊಟ್ಟಿದ್ರೆ ಚುನಾವಣೆ ಪ್ರಚಾರ ಯಾರು ಬೇಕಾದ್ರೆ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಟೀಮ್ ವರ್ಕ್ ಮಾಡಿದ್ರೆ 100% ಮಹಾರಾಷ್ಟ್ರದ ಚುನಾವಣೆಯನ್ನ ಕಾಂಗ್ರೆಸ್ ಇವತ್ತು ಹೆಂಗ್ ಗೆಲ್ತೋ ಇಲ್ಲಿ, ಅದೇ ರೀತಿ ಉದ್ಧವ್ ಠಾಕ್ರೆ, ಶಿವಸೇನಾ ಮತ್ತೆ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಮಹಾರಾಷ್ಟ್ರದಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡಕ್ಕೆ ನಾವ್ ಹೆಲ್ಪ್ ಮಾಡ್ತಾ ಇದೀವಿ. ಕನಿಷ್ಠ ನನಗೆ 4 ತಿಂಗಳು ನಮ್ಮ ಟೀಮ್ಗೆ ವರ್ಕ್ ಮಾಡಕ್ ಬಿಟ್ಟಿದ್ರೆ ಇವತ್ತು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ನೀವು 3 ಜನ ಗೆದ್ದು ಕಾಂಗ್ರೆಸ್ ಮತ್ತೆ ಶರದ್ ಪವಾರ್, ಎನ್ಸಿಪಿ ಮತ್ತೆ ಉದ್ಧವ್ ಠಾಕ್ರೆ ಸೇರ್ಕೊಂಡು ಆರಾಮಾಗಿ ಮಾಡಬಹುದಾಗಿತ್ತು.